ನಮಸ್ಕಾರ ಸ್ನೇಹಿತರೆ. ಬುದ್ಧಿವಂತರು ಎಂದಿಗೂ ಈ 10 ವಿಷಯಗಳನ್ನು ಯಾರಿಗೂ ಸಹ ಹೇಳಿಕೊಳ್ಳುವುದಿಲ್ಲ. ನಿಮ್ಮ ಜೀವನದಲ್ಲಿ ಎಷ್ಟು ಒಳ್ಳೆಯವರಿದ್ದರೂ ಕೆಲವು ವಿಷಯಗಳನ್ನು ಎಲ್ಲರಿಗೂ ಹೇಳಿದರೆ ಅದೇ ನಿಮ್ಮ ದೌರ್ಬಲ್ಯತೆಯಾಗಬಹುದು. ಬುದ್ಧಿವಂತರು ಎಲ್ಲವನ್ನೂ ತಿಳಿದಿದ್ದರೂ ಎಲ್ಲವನ್ನೂ ಹೇಳಿಕೊಳ್ಳುವುದಿಲ್ಲ. ಇಂದು ನಾನು ಹೇಳುವ ಈ 10 ವಿಷಯಗಳನ್ನು ನೀವು ಕೂಡ ಯಾರ ಮುಂದೆಯೂ ಹೇಳದಿದ್ದರೆ ಜನರು ನಿಮ್ಮನ್ನು ಇನ್ನಷ್ಟು ಗೌರವಿಸುತ್ತಾ ಹೋಗುತ್ತಾರೆ. ಕೊನೆಯ ಪಾಯಿಂಟ್ ತುಂಬಾ ಮುಖ್ಯ, ಅದನ್ನು ಮಿಸ್ ಮಾಡಬೇಡಿ. ಮೊದಲನೆಯದಾಗಿ, ನಿಮ್ಮ ಮುಂದಿನ ಯೋಜನೆಗಳು. ನಾವು ಹೊಸದಾಗಿ ಏನಾದರೂ ಮಾಡಲು ನಿರ್ಧರಿಸಿದಾಗ ಉತ್ಸಾಹದಲ್ಲಿ ಎಲ್ಲರಿಗೂ ಹೇಳಿಬಿಡುತ್ತೇವೆ. ಆದರೆ ಎಲ್ಲರೂ ನಮ್ಮ ಯಶಸ್ಸನ್ನು ಬಯಸುವುದಿಲ್ಲ ಸ್ನೇಹಿತರೆ. ಕೆಲವರು ನಿರುತ್ಸಾಹಗೊಳಿಸುತ್ತಾರೆ, ಇನ್ನು ಕೆಲವರು ನಮ್ಮ ಕಲ್ಪನೆಯನ್ನು ಬಳಸಿಕೊಳ್ಳಬಹುದು. ಆದ್ದರಿಂದ ಕೆಲಸ ಪೂರ್ಣಗೊಳ್ಳುವವರೆಗೆ ಶಾಂತವಾಗಿ ಶ್ರಮಿಸಿ. ಫಲಿತಾಂಶವೇ ನಿಮ್ಮ ಪರವಾಗಿ ಮಾತನಾಡಲಿ, ಹೌದಲ್ವಾ? ಹಾಗೆ ಎರಡನೆಯದು, ನಿಮ್ಮ ದುರ್ಬಲತೆಗಳು. ಪ್ರತಿಯೊಬ್ಬರಿಗೂ ಕೆಲವು ದುರ್ಬಲತೆಗಳು ಇರುತ್ತವೆ, ಆದರೆ ಅವನ್ನು ಯಾರ ಮುಂದೆ ಬೇಕಾದರೂ ಹೇಳುವುದು ಒಳ್ಳೆಯದಲ್ಲ. ತಪ್ಪು ವ್ಯಕ್ತಿಯ ಕೈಗೆ ಈ ಮಾಹಿತಿ ಸಿಕ್ಕರೆ ಅದನ್ನೇ ನಿಮ್ಮ ವಿರುದ್ಧ ಬಳಸಬಹುದು. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ನಂಬಿಕೆಗೆ ಅರ್ಹರಾದವರೊಂದಿಗೆ ಮಾತ್ರ ಇಂತಹ ವಿಷಯಗಳನ್ನು ಹಂಚಿಕೊಳ್ಳಿ. ಮೂರನೆಯದಾಗಿ, ನಿಮ್ಮ ಆದಾಯ ಮತ್ತು ಹಣ. ಎಷ್ಟು ಸಂಪಾದಿಸುತ್ತೀರಿ, ಎಷ್ಟು ಉಳಿತಾಯ ಮಾಡಿದ್ದೀರಿ ಎನ್ನುವುದನ್ನು ಎಲ್ಲರಿಗೂ ಹೇಳುವ ಅಗತ್ಯವಿಲ್ಲ. ಕೆಲವರಲ್ಲಿ ಅಸೂಯೆ ಹುಟ್ಟಿಸಬಹುದು, ಇನ್ನು ಕೆಲವರಲ್ಲಿ ಸಹಾಯ ಕೇಳಬಹುದು, ಮತ್ತೊಬ್ಬರು ನಿಮ್ಮನ್ನು ಬೇರೆ ರೀತಿಯಲ್ಲಿ ನೋಡಬಹುದು. ಹಣದ ವಿಷಯದಲ್ಲಿ ಸರಳತೆ ಮತ್ತು ಗೌಪ್ಯತೆ ಎರಡೂ ಒಳ್ಳೆಯ ಅಭ್ಯಾಸ. ನಾಲ್ಕನೆಯದು, ಮನೆಯ ಖಾಸಗಿ ಸಮಸ್ಯೆಗಳು. ಪ್ರತಿ ಮನೆಯಲ್ಲೂ ಸಮಸ್ಯೆಗಳು ಇರುತ್ತವೆ. ಅವನ್ನು ಎಲ್ಲರ ಮುಂದೆ ಹೇಳಿದರೆ ಪರಿಹಾರಕ್ಕಿಂತ ಹೆಚ್ಚಾಗಿ ಚರ್ಚೆ ಮತ್ತು ಗಾಸಿಪ್ ಆಗುವ ಸಾಧ್ಯತೆ ಇರುತ್ತದೆ. ಸಮಸ್ಯೆಯನ್ನು ಸರಿಯಾದ ವ್ಯಕ್ತಿಗಳೊಂದಿಗೆ ಚರ್ಚಿಸಿ ಪರಿಹಾರ ಹುಡುಕುವುದು ಉತ್ತಮ. ಐದನೆಯದಾಗಿ, ಮಾಡಿದ ಒಳ್ಳೆಯ ಕೆಲಸಗಳು. ಒಳ್ಳೆಯ ಕೆಲಸವನ್ನು ಜಾಹೀರಾತು ಮಾಡುವುದಕ್ಕಿಂತ ಮೌನವಾಗಿ ಮಾಡುವುದು ಅದರ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಸಹಾಯ ಮಾಡಿದ ನಂತರ ಅದನ್ನು ಮತ್ತೆ ಮತ್ತೆ ಹೇಳಿದರೆ ಅದರ ಮಹತ್ವ ಕಡಿಮೆ ಆಗಬಹುದು. ಒಳ್ಳೆಯತನಕ್ಕೆ ಸಾಕ್ಷಿ ನಿಮ್ಮ ನಡೆಯಾಗಿರಲಿ. ಆರನೆಯದಾಗಿ, ಎಲ್ಲರ ಮೇಲಿನ ನಿಮ್ಮ ಅಭಿಪ್ರಾಯ. ಹೌದು ಸ್ನೇಹಿತರೆ, ಕೋಪದಲ್ಲಿ ಅಥವಾ ಭಾವನೆಯಲ್ಲಿ ಯಾರ ಬಗ್ಗೆ ಬೇಕಾದರೂ ಅಭಿಪ್ರಾಯ ಹೇಳುವುದು ಮುಂದೆ ಸಮಸ್ಯೆಯನ್ನು ತರಿಸಬಹುದು. ಮಾತು ಒಮ್ಮೆ ಹೊರಬಂದರೆ ಹಿಂದಕ್ಕೆ ಕರೆತರಲು ಸಾಧ್ಯವಿಲ್ಲ. ಆದ್ದರಿಂದ ಯೋಚಿಸಿ ಮಾತನಾಡುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಿ. ಹಾಗೆ ಏಳನೆಯದಾಗಿ, ನಿಮ್ಮ ಎಲ್ಲ ರಹಸ್ಯಗಳು. ಹೌದು ಸ್ನೇಹಿತರೆ, ಪ್ರತಿಯೊಂದು ವಿಷಯವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಕೆಂದಿಲ್ಲ. ನಂಬಿಕೆ ಮುಖ್ಯ, ಆದರೆ ಪ್ರತಿಯೊಬ್ಬರೂ ನಿಮ್ಮ ರಹಸ್ಯವನ್ನು ಕಾಪಾಡುತ್ತಾರೆ ಎಂದು ಊಹಿಸುವುದು ಸರಿಯಲ್ಲ. ಕೆಲವು ವಿಷಯಗಳು ನಿಮ್ಮ ಮನಸ್ಸಿನಲ್ಲೇ ಉಳಿದರೆ ಉತ್ತಮ. ಹಾಗೆ ಎಂಟನೆಯದಾಗಿ, ನಿಮ್ಮ ಭಯಗಳು. ಭಯ ಎಲ್ಲರಿಗೂ ಇರುತ್ತದೆ, ಆದರೆ ಅದನ್ನು ಯಾರ ಮುಂದೆ ಬೇಕಾದರೂ ಹೇಳುವುದರಿಂದ ಕೆಲವರು ಅದನ್ನೇ ನಮ್ಮ ವಿರುದ್ಧ ಬಳಸಬಹುದು. ಭಯವನ್ನು ಮರೆಮಾಚುವುದಲ್ಲ, ಅದನ್ನು ನಿಧಾನವಾಗಿ ಎದುರಿಸಿ ಜಯಿಸುವುದು ಮುಖ್ಯ. ಹಾಗೆ ಒಂಬತ್ತನೆಯದು, ಯಶಸ್ಸಿನ ಸಂಪೂರ್ಣ ವಿಧಾನ. ನಿಮ್ಮ ಪರಿಶ್ರಮದಿಂದ ಕಲಿತ ಪ್ರತಿಯೊಂದು ಅನುಭವವನ್ನು ಎಲ್ಲರಿಗೂ ಉಚಿತವಾಗಿ ವಿವರಿಸಲೇಬೇಕು ಎಂಬ ನಿಯಮವಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಪರಿಶ್ರಮದ ಮೌಲ್ಯವನ್ನು ನೀವೇ ಕಾಪಾಡಿಕೊಳ್ಳಿ. ಹಾಗೆ ಹತ್ತನೆಯದು, ನಿಮ್ಮ ಮುಂದಿನ ದೊಡ್ಡ ಗುರಿ. ಗುರಿ ದೊಡ್ಡದಾಗಿದ್ದರೆ ಮಾತು ಕಡಿಮೆ ಇರಲಿ. ದಿನವೂ ಅದರ ಬಗ್ಗೆ ಮಾತನಾಡುವುದಕ್ಕಿಂತ ಪ್ರತಿದಿನ ಅದರ ಕಡೆ ಒಂದು ಹೆಜ್ಜೆ ಇಡುವುದು ಮುಖ್ಯ. ಒಂದು ದಿನ ನಿಮ್ಮ ಸಾಧನೆಯೇ ಎಲ್ಲರಿಗೂ ಉತ್ತರವಾಗುತ್ತದೆ. ಈ 10 ವಿಷಯಗಳಲ್ಲಿ ನೀವು ಯಾವ ವಿಷಯವನ್ನು ಇನ್ನು ಮುಂದೆ ಹೆಚ್ಚು ಗೌಪ್ಯವಾಗಿಟ್ಟುಕೊಳ್ಳುತ್ತೀರಿ? ಕಮೆಂಟ್ನಲ್ಲಿ ತಿಳಿಸಿ. ಈ ರೀತಿಯ
ಜೀವನ ಪಾಠಗಳ ವಿಡಿಯೋಗಳು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆಯಬೇಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.